ಮತ್ತೊಂದು ಮೈಲಿಗಲ್ಲಿ ಸ್ಥಾಪಿಸಲು ಇಸ್ರೋ ಸಜ್ಜಾಗಿದೆ. ಮಹತ್ವಾಕಾಂಕ್ಷಿ ಆದಿತ್ಯ L1 ರಾಕೆಟ್ ಉಡಾವಣೆಗೆ ಕ್ಷಣಗಣನೆ ಆರಂಭವಾಗಿದೆ. ಶ್ರೀಹರಿಕೋಟಾ ಬಾಹ್ಯಾಕಾಶ ಕೇಂದ್ರದಿಂದ ಆದಿತ್ಯ L1 ಉಡಾವಣೆಯಾಗುತ್ತೆ. ಬೆಳಗ್ಗೆ 11:50ಕ್ಕೆ ರಾಕೆಟ್ ಉಡಾವಣೆಗೆ ಸಕಲ ಸಿದ್ಧತೆಯನ್ನ ಈಗಾಗಲೇ ಎಲ್ಲ ವಿಜ್ಞಾನಿಗಳು ಮಾಡಿಕೊಂಡಿದ್ದಾರೆ. ಚಂದ್ರಯಾನ 3 ಸಕ್ಸಸ್ ಬಳಿಕ ಇಸ್ರೋದಿಂದ ಸೂರ್ಯ ಶಿಕಾರಿ ನಡೀತಾ ಇದೆ. ಚಂದ್ರಯಾನ ಸಕ್ಸಸ್ ಆದಂತಹ ಬೆನ್ನಲ್ಲೇ ಇನ್ನೂ ಕೂಡ ಪ್ರಜ್ಞಾನ್ ರೋವರ್ ಅಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಸಾಕಷ್ಟು ಅನ್ವೇಷಣೆಗಳನ್ನ ಚಂದ್ರನ ಮೇಲೆ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿಯೇ ಸೂರ್ಯಯಾನಕ್ಕೆ ನಮ್ಮ ಭಾರತ ಕೂಡ ರೆಡಿ ಆಗಿದೆ. ಬೆಳಗ್ಗೆ 11:50 ಶ್ರೀಹರಿಕೋಟಾ ಬಾಹ್ಯಾಕಾಶ ಕೇಂದ್ರದಿಂದ ಆದಿತ್ಯ L1 ಉಡಾವಣೆ ಆಗುತ್ತೆ. ಹಾಗಾದ್ರೆ ಆ ಆದಿತ್ಯ L1 ಸೂರ್ಯನ ಯಾವೆಲ್ಲ ಅಧ್ಯಯನಗಳನ್ನ ಮಾಡುತ್ತೆ, ಅದು ತಲುಪೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ, ಸೂರ್ಯ ಮತ್ತು ಭೂಮಿಗೆ ಇರುವಂತಹ ನಿಖರ ಅಂತರ ಆಗಿರಬಹುದು ಅಥವಾ ಸೂರ್ಯ ಹೊರಸೂಸುವಂತಹ ಆ ಕಿರಣಗಳಾಗಿರಬಹುದು, ಅದು ಭೂಮಿಗೆ ತಲುಪೋದಾಗಿರಬಹುದು ಅಥವಾ ಆ ಭೂಮಿಗೆ ತಲುಪುವಂತಹ ಸಂದರ್ಭದಲ್ಲಿ ಅದರ ಉಷ್ಣಾಂಶ ಹೇಗಿರುತ್ತೆ, ಭೂಮಿಗೆ ಬಂದು ತಲುಪಿದ ನಂತರ ಅದರ ಉಷ್ಣಾಂಶ ಹೇಗಿರುತ್ತೆ. ಸೊ ಇದೆಲ್ಲದರ ಬಗ್ಗೆ ಅಧ್ಯಯನವನ್ನ ಆದಿತ್ಯ L1 ನಡೆಸಲಿದೆ. ಸೌರ ಕ್ರೋಮೋಸಫೇರ್ ಸೂರ್ಯನ ಮೇಲ್ಮೈ ಡೈನಮಿಕ್ ಅಧ್ಯಯನವನ್ನ ಇದು ಮಾಡಲಿದೆ. ಕ್ರೋಮೋಸಫೆರಿಕ್ ಸೂರ್ಯನ ಮೇಲ್ಮೈ ಶಾಖ ಹಾಗೂ ಭಾಗಶಃ ಆಯನೀಕೃತ ಪ್ಲಾಸ್ಮಾ, ಸೂರ್ಯನ ಮೇಲ್ಮೈ ಮೇಲೆ ಉಂಟಾಗುವಂತಹ ದೊಡ್ಡ ಸ್ಫೋಟಗಳು ಹೇಗಿರ್ತವೆ, ಬೆಂಕಿ ಉಂಡೆಗಳ ಬಗ್ಗೆ ಅಧ್ಯಯನವನ್ನ ಆದಿತ್ಯ L1 ನಡೆಸಲಿದೆ. ಸೂರ್ಯನ ಕಣಗಳ ಬದಲಾವಣೆಯ ಬಗ್ಗೆ ಅಧ್ಯಯನವನ್ನ ಮಾಡುತ್ತೆ. ಸೌರ ವ್ಯವಸ್ಥೆ ಆಗಿರಬಹುದು, ಅದರ ಶಾಖದ ವ್ಯವಸ್ಥೆಯ ಬಗ್ಗೆಯೂ ಕೂಡ ಅಧ್ಯಯನವನ್ನ ಈ ಆದಿತ್ಯ L1 ನಡೆಸಲಿದೆ. ಸೂರ್ಯನ ಉಷ್ಣಾಂಶ, ಅದರ ವೇಗ, ಸಾಂದ್ರತೆಯ ಬಗ್ಗೆ ಆದಿತ್ಯ L1 ಸ್ಟಡಿ ಮಾಡುತ್ತೆ. ಸೂರ್ಯ ಕಿರಣಗಳು ದೊಡ್ಡ ಸ್ಫೋಟಗಳ ಅಭಿವೃದ್ಧಿ ಆಗಿರಬಹುದು, ಬದಲಾವಣೆ ಆಗಿರಬಹುದು, ಮೂಲದ ಬಗ್ಗೆ ಅಧ್ಯಯನವನ್ನ ನಡೆಸುತ್ತೆ. ಸೂರ್ಯ ಅಂತಂದ್ರೆ ಅದೊಂದು ಬೆಂಕಿ ಚೆಂಡು, ಸದಾ ಉರಿತಾನೆ ಇರುತ್ತೆ. ಸೊ ಅದರಲ್ಲೂ ಕೂಡ ಸ್ಫೋಟಗಳು ಸಂಭವಿಸುತ್ತೆ. ಸ್ಫೋಟಗಳು ಸಂಭವಿಸಿದಂತಹ ಟೈಮಲ್ಲಿ ಸೂರ್ಯ ಯಾವ ರೀತಿಯಾಗಿ ಗೋಚರಿಸ್ತಾನೆ ಅಥವಾ ಸೂರ್ಯನಲ್ಲಿ ಆಗುವಂತಹ ಬದಲಾವಣೆಗಳೇನು, ಇದೆಲ್ಲದರ ಬಗ್ಗೆ ಆದಿತ್ಯ L1 ಸ್ಟಡಿ ಮಾಡುತ್ತೆ. 11 ಗಂಟೆಯಿಂದ ನ್ಯೂಸ್ ಫಸ್ಟ್ ಸ್ಟುಡಿಯೋದಲ್ಲೂ ಕೂಡ ಇಸ್ರೋ ವಿಜ್ಞಾನಿಗಳು ನಮ್ಮೊಂದಿಗೆ ಜಾಯಿನ್ ಆಗ್ತಾರೆ. ಆದಿತ್ಯ L1ನ ಉದ್ದೇಶಗಳೇನು, ಅದಕ್ಕೆ ನಮಗೆ ಸ್ಪೆಷಲಿ ಜನರಿಗೆ ಮತ್ತು ಇಸ್ರೋಗೆ ಭಾರತಕ್ಕೆ ಏನೆಲ್ಲ ಲಾಭ ಆಗ್ತಾ ಇದೆ ಈ ಆದಿತ್ಯ L1 ಉಡಾವಣೆಯಿಂದ, ಇದು ಏನೆಲ್ಲ ಸ್ಟಡಿ ಮಾಡುತ್ತೆ, ಮುಂಬರುವಂತಹ ದಿನದಲ್ಲಿ ಅದು ನಮ್ಮ ಭಾರತಕ್ಕಾಗಿರಬಹುದು ಅಥವಾ ವಿಜ್ಞಾನ ವಲಯಕ್ಕಾಗಿರಬಹುದು ಯಾವೆಲ್ಲ ಕೊಡುಗೆಗಳನ್ನ ನೀಡಲಿದೆ, ಅದರಿಂದ ನಾವು ಇನ್ನೂ ಯಾವೆಲ್ಲ ಸ್ಟಡಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿರುವಂತಹ ವಿವರವನ್ನ ತುಂಬಾನೇ ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗುವಂತಹ ಶೈಲಿಯಲ್ಲಿ ನ್ಯೂಸ್ ಫಸ್ಟ್ನಲ್ಲಿ ಬೆಳಗ್ಗೆ 11 ಗಂಟೆಯಿಂದ ನಮ್ಮ ಇಸ್ರೋ ವಿಜ್ಞಾನಿಗಳು ಕೂಡ ಭಾಗಿಯಾಗ್ತಾರೆ. ಅವರೇ ಅದನ್ನೆಲ್ಲ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಸೊ ಇದೇ ಇವತ್ತಿನ ಬಿಗ್ ಸ್ಟೋರಿ. ಕೇವಲ ಇದು ಕರ್ನಾಟಕಕ್ಕೆ ಮಾತ್ರವಲ್ಲ, ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ಬಿಗ್ ಸ್ಟೋರಿ ಆಗಿದೆ. ಕಾರಣ ಏನು ಅಂತಂದ್ರೆ ಆದಿತ್ಯ L1 ಚಂದ್ರಯಾನಕ್ಕೆ ಹೋಗೋದಕ್ಕೆ ಕ್ಷಣಗಣನೆ ಈಗಾಗಲೇ ಆರಂಭವಾಗಿದೆ. ಈಗಾಗಲೇ ವಿಜ್ಞಾನಿಗಳು ಶ್ರೀಹರಿಕೋಟಾ ಬಾಹ್ಯಾಕಾಶ ಕೇಂದ್ರದಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಕ್ಷಣಗಣನೆ, ಈ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೋಸ್ಕರ ಸಾಕಷ್ಟು ಭಾರತೀಯರು ಕೂಡ ತುಂಬಾ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಇನ್ನು ಸೂರ್ಯ ಕಿರಣಗಳ ದೊಡ್ಡ ಸ್ಫೋಟಗಳ ಅಭಿವೃದ್ಧಿ ಹೇಗಾಗುತ್ತೆ, ಬದಲಾವಣೆ ಹೇಗಾಗುತ್ತೆ, ಮೂಲದ ಬಗ್ಗೆ ಅಧ್ಯಯನವನ್ನ ಈ ಆದಿತ್ಯ L1 ನಡೆಸುತ್ತೆ. ರೈಟ್, ನೆಹರು ತಾರಾಲಯದಿಂದ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ನಮ್ಮೊಂದಿಗೆ ಲೈವ್ ಜಾಯಿನ್ ಆಗ್ತಿದ್ದಾರೆ. ಪ್ರಗತಿ, ನೆಹರು ತಾರಾಲಯ ಚಂದ್ರಯಾನ 3 ಸಕ್ಸಸ್, ಅದು ಸಾಫ್ಟ್ ಲ್ಯಾಂಡಿಂಗ್ ಆಗಬೇಕಾಗಿದ್ದಂತಹ ಟೈಮಲ್ಲಿ ಸೆಲೆಬ್ರೇಷನ್ಗಾಗಿರ್ಬಹುದು, ಕುತೂಹಲಕ್ಕಾಗಿರ್ಬಹುದು, ಎಕ್ಸೈಟ್ಮೆಂಟ್ಗಾಗಿರ್ಬಹುದು, ಅದು ಹೇಗೆ ಕಾರಣವಾಗಿತ್ತು ಅನ್ನೋದನ್ನ ನಾವೆಲ್ಲರೂ ಕೂಡ ಕಣ್ತುಂಬಿಕೊಂಡ್ವಿ. ಚಂದ್ರಯಾನದ ಬಳಿಕ ಇದೀಗ ಸೂರ್ಯಯಾನದತ್ತ ನಾವು ದಾಪುಗಾಲನ್ನು ಇಡ್ತಾ ಇದ್ದೀವಿ. ಸದ್ಯಕ್ಕೆ ಅಲ್ಲಿ ಹೇಗೆಲ್ಲ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ, ಅಲ್ಲಿಯ ವಾತಾವರಣ ಹೇಗಿದೆ, ಮಾಹಿತಿ ನೀಡ್ತಾ ಹೋಗೋದಾದ್ರೆ ಪ್ರಗತಿ. ಸಭಾ ಸೂರ್ಯಯಾನವನ್ನ ಈ ಸಲ ಸಾಕಷ್ಟು ನಿರೀಕ್ಷೆಗಳಿದೆ. ಯಾಕಂತ ಹೇಳಿದ್ರೆ ಮೊಟ್ಟ ಮೊದಲನೇ ಬಾರಿಗೆ ಈಗ ಸೂರ್ಯಯಾನ ಆರಂಭ ಆಗ್ತಾ ಇದೆ. ಚಂದ್ರಯಾನ ಸಕ್ಸಸ್ ಬೆನ್ನಲ್ಲೇ, ಚಂದ್ರನ ದಕ್ಷಿಣ ಧ್ರುವಕ್ಕೆ ಚುಂಬಿಸಿದ ಬೆನ್ನಲ್ಲೇ ಈಗ ಸೂರ್ಯಯಾನ ಕೈಗೊಂಡಿರೋದ್ರಿಂದ ಇಸ್ರೋ ವಿಜ್ಞಾನಿಗಳ ಈ ಒಂದು ಮಹತ್ತರವಾದಂತಹ ಈ ಪ್ರಾಜೆಕ್ಟ್ ಏನಿದೆ ಇದು ನಿಜಕ್ಕೂ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇನ್ನ ಸೂರ್ಯಯಾನ ಅಂದ್ರೆ ಇವತ್ತು PSLV CK-57 ರಾಕೆಟ್ ಆದಿತ್ಯ L1 ಅನ್ನ ಹೊತ್ತು ಸಾಗ್ಲಿಕ್ಕಿದೆ. ಸುಮಾರು 11:50 ಹೊತ್ತಿಗೆ ಇದರ ಉಡಾವಣೆ ಆಗುತ್ತೆ.
ಸೊ ಇದು ಉಡಾವಣೆ ಆದಂತಹ ಸಂದರ್ಭದಲ್ಲಿ ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ದೂರ ಇರುವಂತಹ L1 ಪಾಯಿಂಟ್ಗೆ ರೀಚ್ ಆಗುವಂತಹ ಸಂದರ್ಭದಲ್ಲಿ ಸರಿಸುಮಾರು 120 ದಿನಗಳನ್ನ ತೆಗೆದುಕೊಳ್ಳುತ್ತೆ. ಈ ಪಾಯಿಂಟ್ ಏನಿದೆ, ರೀಚ್ ಆಗುವಂತಹ ಪಾಯಿಂಟ್ ಇದೆಯಲ್ಲ, ಭೂಮಿಯಿಂದ ಆ L1 ಪಾಯಿಂಟ್ಗೆ ರೀಚ್ ಆಗುವಂತಹ ಅವಧಿ, ಈ ಸಮಯದಲ್ಲಿ ಈ ಆದಿತ್ಯ ಯಾವ ತರ ಸಾಗ್ತಾನೆ, ಇದರ ಪಾತ್ ಯಾವ ತರ ಇರಲಿದೆ, ಈ ಭೂಮಿಯಿಂದ ಆ L1 ಪಾಯಿಂಟ್ ನ ನಡುವಣ ಕನೆಕ್ಟ್ ಆಗುವಂತಹ ದಾರಿ ಯಾವ ತರ ಇರಲಿದೆ, ಇದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನನ್ನ ಜೊತೆಗೆ ಆ ಪಾತ್ ನ ಮಾಡೆಲ್ ಅನ್ನ ಕಂಡು ಹಿಡಿದಿರುವಂತಹ ಭರತ್ ಅವರಿದ್ದಾರೆ. ಸೊ ಅವರೇ ನಿಮಗೆ ಇದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಅವರಿಗೆ ಈಗ ನ್ಯೂಸ್ ಫಸ್ಟ್ ಲೋಗೋನ ಹ್ಯಾಂಡ್ ಓವರ್ ಮಾಡ್ತೀನಿ. ಸರ್, ನೀವೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ, ಯಾವ ರೀತಿಯಾಗಿ ಸಾಗುತ್ತೆ, ಎಲ್ಲಿಂದ ಆರಂಭ ಆಗುತ್ತೆ, ಸೊ ನಿಮ್ಮ ಪ್ರಕಾರ ನೀವು ಕಂಡುಹಿಡಿದಿರೋ ಈ ಮಾಡೆಲ್ನ ಪಾತ್ ಯಾವ ತರ ಇರಲಿದೆ? ಈಗ ಮುಂಚಿಂದು ಮಾಡೆಲ್ಸ್ ಎಲ್ಲ ಹೇಗಿರುತ್ತೆ ಅಂದರೆ, ಅಥವಾ ಮುಂಚಿಂದು ಮಿಷನ್ ಎಲ್ಲ ಹೆಂಗಿತ್ತು ಅಂದರೆ, ಚಂದ್ರಯಾನ ಅಂದರೆ ಚಂದ್ರನಲ್ಲಿ ಹೋಗಿ ಲ್ಯಾಂಡ್ ಹೋಗುವಂಥದ್ದು, ಅಥವಾ ಮಂಗಳಯಾನ ಅಂದರೆ ಮಂಗಳ ಸುತ್ತುವಂಥದ್ದು ಒಂದು ಪ್ರಕ್ರಿಯೆ ಇರುತ್ತೆ. ಬಟ್ ಇಲ್ಲಿ L1 ಅಂತ ಏನು ಪಾಯಿಂಟ್ ಇದೆ, ಅದರಲ್ಲಿ ಏನೂ ಇಲ್ಲ, ಟು ಬಿ ವೆರಿ ಆನೆಸ್ಟ್. ಸೊ L1 ಇಸ್ ಜಸ್ಟ್ ಅನ್ ಇಮ್ಯಾಜಿನರಿ ಪಾಯಿಂಟ್ ಅಷ್ಟೇ. ಅದು ಬಿಟ್ವೀನ್ ಭೂಮಿ ಮತ್ತು ಸೂರ್ಯನ ಮಧ್ಯ ಇರುವಂಥ ಜಾಗ ಅಷ್ಟೇ ಅದು. ಸೊ ಆ ಜಾಗದ ಏನೂ ಇಲ್ಲದೆ ಇದ್ದರೆ ಅಲ್ಲಿ ಹೆಂಗೆ ಸುತ್ತತ್ತೆ, ಹೆಂಗಿರುತ್ತೆ, ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಯಾವ ಪಾಯಿಂಟಲ್ಲಿ ಇರುತ್ತೆ, ಸ್ಟ್ಯಾಗ್ನೆಂಟ್ ಇರುತ್ತಾ ಅಥವಾ ಯಾವ ಥರ ಹೋಗುತ್ತೆ, ಅದು ತುಂಬ ಕನ್ಫ್ಯೂಷನ್ಸ್ ಬರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂದರೆ, ಈಗ ಈ ಥರ ಒಂದು ಡೆಮಾನ್ಸ್ಟ್ರೇಷನ್ ಮಾಡೆಲ್ ಮಾಡಿದ್ದೀವಿ. ಸೊ ಇದು ಬಂದ್ಬಿಟ್ಟು ಭೂಮಿ ರೆಪ್ರೆಸೆಂಟೇಷನ್ ಆಗಿದೆ. ನೀವು ಈ ಲೈಟ್ ಮೂವ್ಮೆಂಟ್ ಇರೋ ಅಂಥದ್ದು ಒಂದು ಏನು ಇದಿದೆ, ಅದು ಇಸ್ ಅ ಆರ್ಬಿಟ್. ಸೊ ಇಲ್ಲಿಂದ ಹೋಗಿ, ಸೊ ಈ ಪಾಯಿಂಟ್ ಅಬೌಟ್ 150 ಮಿಲಿಯನ್ ಕಿಲೋಮೀಟರ್ಸ್ ಇರುವಂಥ ಈ ಪಾಯಿಂಟು ಇಲ್ಲಿದೆ. ದಿಸ್ ಇಸ್ ದ ಪಾಯಿಂಟ್ ಬಿಟ್ವೀನ್ ಅರ್ತ್ ಆ್ಯಂಡ್ ಸನ್. ಸೊ ಈ ಪಾಯಿಂಟ್ ಸುತ್ತ ಈ ಆದಿತ್ಯ ಮಾಡೆಲ್ ಏನಿದೆ ಸುತ್ತಾ ಇರುತ್ತೆ. ಬಟ್ ಈ ಪಾಯಿಂಟಲ್ಲಿ ಏನಿದೆ, ಈ ಪಾಯಿಂಟಲ್ಲಿ ಅಬ್ಸಲ್ಯೂಟ್ಲಿ ಏನೂ ಇಲ್ಲ. ಆಮೇಲೆ ವೆರಿ ಇಂಪಾರ್ಟೆಂಟು, ಈ ಸ್ಯಾಟಲೈಟ್ ಬಂದ್ಬಿಟ್ಟು ಯೂಶಲಿ ಏನಾಗುತ್ತೆ ಅಂದರೆ, ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಇದು ಚಂದ್ರ ಅಂದರೆ ಚಂದ್ರನ ಸುತ್ತಾ ಇರುತ್ತೆ ಅಂತ ಅನ್ಕೋಬೋದು. ಬಟ್ ಇದು ಸೂರ್ಯನ ಸುತ್ತಲ್ಲ ಅಥವಾ ಭೂಮಿ ಸುತ್ತಲ್ಲ. ಭೂಮಿ ಮತ್ತು ಚಂದ್ರನ ನಡುವೆ ಒಂದು ಪಾಯಿಂಟಲ್ಲಿ ಸರ್ಕ್ಯುಲರ್ ಆರ್ಬಿಟಲ್ಲಿ ಮೂವ್ ಆಗ್ತಾ ಇರುತ್ತೆ. ಸೊ ಇದನ್ನು ನಾವು ಹೇಲೋ ಆರ್ಬಿಟ್ ಅಂತ ಹೇಳ್ತೀವಿ. ಹೇಲೋ ಅಂದರೆ ಏನಂದರೆ ಅರೌಂಡ್ ದಿ ಆಬ್ಜೆಕ್ಟ್ ಅಂತ ಅಷ್ಟೇ. ಸೊ ದಿಸ್ ಇಸ್ ದಿ ಪಾತ್ ಆಫ್ ದಿ ಆದಿತ್ಯ L1. ಸೊ ಇನ್ನೊಂದು ಸ್ವಲ್ಪ ಹೇಳಬೇಕು ಅಂದರೆ, ದ ಮೇನ್ ರೀಸನ್ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಆದಿತ್ಯದಲ್ಲಿ ಸೂರ್ಯನ ಸ್ಟಡಿ ಮಾಡಲಿಕ್ಕೆ ನಮಗೆ ತುಂಬ ಇಂಪಾರ್ಟೆನ್ಸ್ ಇದೆ. ಸೊ ಆದಿತ್ಯದಲ್ಲಿ ಅರೌಂಡ್ 7 ಪೇಲೋಡ್ಸ್ ಇದೆ. ಓಕೆ, ಹೀಲಿಯೋಸ್ ಇರ್ಬೋದು, ಮ್ಯಾಗ್ನೆಟೋಮೀಟರ್ ಇರ್ಬೋದು, ಅಥವಾ ಇನ್ನೊಂದು 5 ಥರ ಪಾಪ ಅಂತ ಇನ್ನೊಂದಿದೆ. ಸೊ ಆ ಥರದ್ದು ಒಂದು 7 ಕಂಪ್ಲೀಟ್ ಪೇಲೋಡ್ಸ್ ಇದೆ. ಸೊ ಈಗ ಸೂರ್ಯನಲ್ಲಿ ಏನಾಗುತ್ತೆ ಅಂದರೆ, ಸೋಲಾರ್ ಫ್ಲೇರ್ಸ್ ಮತ್ತು ಸೋಲಾರ್ ಪ್ರಾಮಿನೆನ್ಸ್ ಬರ್ತಾ ಇರುತ್ತೆ. ಇಟ್ ಟ್ರಾವೆಲ್ಸ್ ಅಬೌಟ್ ಅಟ್ ವೆರಿ ಹೈ ಸ್ಪೀಡ್. ಬಟ್ ಅದು ಭೂಮಿಗೆ ಬಂದು ತಾಲ್ಪಿ ನಮ್ಮ ಕಮ್ಯುನಿಕೇಷನ್ಸು ಅಥವಾ ಸ್ಯಾಟಲೈಟ್ಸ್ ಇಂಟರ್ಫಿಯರೆನ್ಸ್ ಮಾಡೋಕ್ಕಿಂತ ಮುಂಚೆ ಆದಿತ್ಯ ಏನು ಮಾಡುತ್ತೆ, ಅದನ್ನ ಡಿಟೆಕ್ಟ್ ಮಾಡುತ್ತೆ. ಸೊ ಈ ಮಾಡೆಲ್ಲು ಅಬೌಟ್ ಭೂಮಿಗಿಂತ ಅಬೌಟ್ 150 ಮಿಲಿಯನ್ ಕಿಲೋಮೀಟರ್ಸ್ ಇರೋದ್ರಿಂದ ಸೂರ್ಯನಿಂದ ಬರೋದು ಫಸ್ಟು ನಮಗೆ ಗೊತ್ತಾಗಿ, ಆಮೇಲೆ ಸೊ ನಮಗೊಂದು ಸ್ವಲ್ಪ ಟೈಮ್ ಸಿಗುತ್ತೆ ಏನಾದ್ರು ಕೋರ್ಸ್ ಕರೆಕ್ಷನ್ ಮಾಡ್ಕೊಳ್ಳೋದಾಗಲಿ ಅಥವಾ ಶೀಲ್ಡ್ಸ್ ಕವರಿಂಗ್ ಮಾಡ್ಕೊಳ್ಳೋದಾಗಲಿ. ಸೊ ಏನಾದರೂ ಮಾಡ್ಕೊಳ್ಳೋದಿದ್ರೆ ನಮ್ಗೆ ಅಟ್ಲೀಸ್ಟ್ ಸ್ವಲ್ಪ ಟೈಮ್ ಸಿಗುತ್ತೆ. ಸೊ ಹಾಗಾಗಿ ಆದಿತ್ಯ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಟರ್ಮ್ಸ್ ಆಫ್ ಪ್ರೊಟೆಕ್ಟಿಂಗ್ ಅಸ್ ಅಂತಲೇ ಹೇಳ್ಬೋದು. ಪ್ರೊಟೆಕ್ಟಿಂಗ್ ಅಸ್ಗಿಂತ ಒಂದು ನಮಗೆ ವಾರ್ನಿಂಗ್ ಸಿಗ್ನಲ್ ಕೊಡುತ್ತೆ. ಓಕೆ, ಸೇಯಿಂಗ್ ದಟ್ ಈ ಥರ ಒಂದು ಫ್ಲೇರ್ ಆಗ್ತಾ ಇದೆ, ಸೊ ಕೈಂಡ್ಲಿ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಅಂತ ಒಂದು ವಾರ್ನಿಂಗ್ ಸಿಗ್ನಲ್ ಕೊಡುತ್ತೆ. ಎಸ್. ಓಕೆ ಭರತ್ ಸರ್, ನನ್ನೊಂದು ಪ್ರಶ್ನೆ ಇದೆ. ಸೊ ಚಂದ್ರಯಾನ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಚಂದ್ರಯಾನ ನಾವು ಕೈಗೊಂಡಂತಹ ಸಂದರ್ಭದಲ್ಲಿ ಜನರಿಗೆ ಅರ್ಥವಾಗ್ತಾ ಇತ್ತು, ಚಂದ್ರನಲ್ಲಿ ನೀರಿದೆಯಾ ಅಥವಾ ನಾವಿರುವಂತಹ ವಾತಾವರಣ ಏನಾದರೂ ಇದೆಯಾ, ಅದ್ರ ಬಗ್ಗೆ ಇನ್ನೂ ಕೂಡ ಸಂಶೋಧನೆಗಳು ಆಗ್ತಾ ಇದೆ. ಓಕೆ, ಬಟ್ ಇವಾಗ ಸೂರ್ಯಯಾನವನ್ನ ನಾವು ಕೈಗೊಂಡಿದ್ದೀವಿ, ಇದರ ಉದ್ದೇಶ ಏನು, ಇದರಿಂದ ನಮಗೇನು ಪ್ರಯೋಜನ ಅನ್ನುವಂಥ ತುಂಬಾ ಬೇಸಿಕ್ ಕ್ವಶನ್ ಜನರದ್ದಾಗಿದೆ. ಏನು ಹೇಳ್ತೀರಿ? ನಾನೀಗ ಮುಂಚೆನೆ ಹೇಳ್ದಂಗೆ ಇದರಲ್ಲಿ ಪೇಲೋಡ್ಸ್ ಅಬೌಟ್ 7 ಪೇಲೋಡ್ಸ್ ಇದೆ. ಸೊ ಒನ್ ಆಫ್ ದಿ ಪೇಲೋಡ್ ಹೆಂಗಂದರೆ, ಸೂರ್ಯನ ಮ್ಯಾಗ್ನೆಟೋಮೀಟರ್ ಇರ್ಬೋದು ಅಥವಾ ಸೂರ್ಯನಿಂದ ಬರೋ ಫ್ಲೇರ್ಸ್ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೀವು ಆ ಸೂರ್ಯನ ಇಮೇಜ್ ನೋಡ್ತಾ ಇದ್ದೀರಲ್ವ ಹಿಂದೆಗಡೆ. ಸೊ ಈ ಇಮೇಜಸ್ ನೋಡಿದ್ರೆ, ಓಕೆ, ಇದು ಬಂದ್ಬಿಟ್ಟು ಎರಪ್ಷನ್ಸ್ ಅಂತ ಹೇಳ್ತೀವಿ, ಸೋಲಾರ್ ಮಾಸ್ ಎರಪ್ಷನ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಈ ಎರಪ್ಷನ್ಸ್ ಬರೋದು
ನಾವು ಭೂಮಿ ಕಂಪೇರ್ ಮಾಡಿದ್ರೆ ಇದೊಂದು ಇಲ್ಲಿ ಪಕ್ಕದಲ್ಲೇ ಭೂಮಿ ಇಟ್ಟರೆ ಈ ಒಂದು ಸೋಲಾರ್ ಫ್ಲೇರ್ ಇರ್ಬೋದು ಕಂಪ್ಲೀಟ್ ಭೂಮಿನ ಕವರ್ ಮಾಡ್ಕೊಳ್ಳೋಷ್ಟು ದೊಡ್ಡ ಸೈಜಲ್ಲಿ ಇರುತ್ತೆ. ಬಟ್ ನಮಗೆ ಸೂರ್ಯನಿಂದ ಭೂಮಿ ತುಂಬ ದೂರ ಇರೋದ್ರಿಂದ ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ. ಬಟ್ ಸೋಲಾರ್ ಫ್ಲೇರ್ಸ್ ಇಫ್ ಇಟ್ ಇಸ್ ವೆರಿ ಡೇಂಜರಸ್. ಸೋಲಾರ್ ಫ್ಲೇರ್ಸಲ್ಲೂ ತುಂಬ ಥರದ ಫ್ಲೇರ್ಸ್ಗಳು ಬರುತ್ತೆ. ಎಕ್ಸ್ ಫ್ಲೇರ್ ಅಂತ ಏನಿದೆ ಅದೇನಾದರೂ ಭೂಮಿ ಹತ್ರ ಬರ್ತಾ ಇದೆ ಅಂದರೆ ಭೂಮಿಗೆ ಓಝೋನ್ ಲೇಯರ್ ಇದೆ. ಸೊ ಓಝೋನ್ ಲೇಯರಿಂದ ನಮ್ಗೆ ಅಷ್ಟೊಂದು ಅಫೆಕ್ಟ್ ಆಗಲ್ಲ. ಬಟ್ ನಮ್ಮ ಸ್ಯಾಟಲೈಟ್ಸ್ ಏನಿದೆ ಅದು ಓಝೋನ್ ಲೇಯರಿಂದ ಆಚೆ ಇದೆ. ಸೊ ಅವಾಗ ಏನಾಗುತ್ತೆ, ನಮ್ಮ ಕಮ್ಯುನಿಕೇಷನ್ಸ್ ಆಗಲಿ ಅಥವಾ ಡೇಟಾ ಆಗಲಿ ಅಥವಾ ಇನ್ಸ್ಟ್ರೂಮೆಂಟ್ಸ್ ಆಗಲಿ ಅಫೆಕ್ಟ್ ಆಗೋವಂಥ ತುಂಬ ಚಾನ್ಸಸ್ ಇದೆ. ಸೊ ಆದಿತ್ಯ ಏನು ಮಾಡುತ್ತೆ, ಆದಿತ್ಯ ಸೂರ್ಯನಿಂದ ಬರೋಕ್ಕೆ ಭೂಮಿಗೆ ಹತ್ರ ಬರೋಕ್ಕಿಂತ ಮುಂಚೆನೇ ಅದನ್ನ ಡಿಟೆಕ್ಟ್ ಮಾಡಿಬಿಟ್ಟು ನಮಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಸೊ ಇಟ್ ಈಸ್ ಆ್ಯಕ್ಟಿಂಗ್ ಲೈಕ್ ಅ ಪ್ರೊಟೆಕ್ಷನ್ ಬ್ಯಾರಿಯರ್ ನಮಗೆ. ಸೊ ಆದಿತ್ಯ ತಡೆಯಲ್ಲ, ಬಟ್ ನಮಗೆ ಈ ಥರ ಬರ್ತಾ ಇದೆ ಅಂತ ಮುಂಚೆನೇ ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ಫಾರ್ಮೇಷನ್ ಸಿಗೋದ್ರಿಂದ ನಾವು ಒಂಥರ ಪ್ರೊಟೆಕ್ಷನ್ ಆಗಲಿ ಅಥವಾ ಕೋರ್ಸ್ ಕರೆಕ್ಷನ್ಸ್ ಆಗಲಿ ಮಾಡ್ಕೋಬೋದು. ಸೊ ನಮಗೆ ಪ್ಯಾನಲ್ ಏನು ಹಿಂಗಿರುತ್ತೆ ಅದನ್ನು ನಾವು ಚೇಂಜ್ ಮಾಡ್ಕೊಳ್ಳೋದಾಗಲಿ ಅಥವಾ ಶೀಲ್ಡ್ ಕವರಿಂಗ್ ಆಗಲಿ ಆ ಥರದ್ದೆಲ್ಲ ಮಾಡ್ಕೊಳ್ಳೋದಕ್ಕೆ ನಮಗೆ ಚಾನ್ಸ್ ಸಿಗುತ್ತೆ. ಸೊ ಆದಿತ್ಯ ಸೂರ್ಯನ ಬಗ್ಗೆ ಏನಂತಾರೆ ರಿಸರ್ಚ್ ಮಾಡೋದ್ರಿಂದ ಅದು ಒಂದಾದರೆ, ಸೂರ್ಯನ ಬಿಹೇವಿಯರು ಪ್ಯಾಟರ್ನ್ಸ್ ಒಂದಾದರೆ, ಫ್ಲೇರ್ಸು ಪ್ರಾಮಿನೆನ್ಸಿಂದ ಆಗೋವಂಥ ಅನಾಹುತಗಳಾಗಲಿ ಅಥವಾ ಸೂರ್ಯ ಏನು ಮಾಡ್ತಾ ಇದೆ ಅಥವಾ ಡೀಟೇಲ್ಡ್ ಸ್ಟಡಿ ಆಫ್ ಸನ್ಗೆ ತುಂಬ ಪ್ರಾಮುಖ್ಯತೆ ಆದಿತ್ಯದಿಂದ ನಮಗಿದೆ. ರೈಟ್ ಭರತ್ ಸರ್, ನೆಹರು ತಾರಾಲಯದಿಂದ ಶಿಕ್ಷಣ ತಜ್ಞ ಭರತ್ ಅವರು ನಮ್ಮೊಂದಿಗೆ ಜಾಯಿನ್ ಆಗಿ ಸಾಕಷ್ಟು ಎಕ್ಸ್ಪ್ಲೈನ್ ಮಾಡಿದ್ರು. ನನ್ನ ಕೊಲೀಗ್ ಪ್ರಗತಿ ಕೂಡ ಅಲ್ಲಿಂದನೇ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ರು. ಇಬ್ಬರಿಗೂ ಕೂಡ ಧನ್ಯವಾದ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.